ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಬಾಂಗ್ಲಾದೇಶದಲ್ಲಿ ಇವತ್ತು ಕ್ಷಿಪ್ರ ಕ್ರಾಂತಿಯೇ ನಡೆದಿದೆ. ಬಾಂಗ್ಲಾದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ದಿಢೀರ್ನೆ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದಿಢೀರ್ನೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಿಂದ ಭಾರತದತ್ತ ಶೇಖ್ ಹಸೀನಾ ಬಂದಿದ್ದಾರೆ. ಈಗ ಬಾಂಗ್ಲಾದೇಶದಲ್ಲಿ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಇದೆ. ಜೊತೆಗೆ ಬಾಂಗ್ಲಾದಲ್ಲಿ ದಿಢೀರ್ನೆ ಪ್ರಧಾನಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಏನು ಕಾರಣ, ಈ ಬೆಳವಣಿಗೆಯ ಹಿಂದಿನ ಕಾರಣ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ವಿವರಿಸ್ತೇನೆ. ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿ 1972ರಿಂದಲೂ ಕೂಡ ಸರ್ಕಾರಿ ಉದ್ಯೋಗಗಳಲ್ಲಿ 1971ರ ಬಾಂಗ್ಲಾ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾಗಿಯಾದಂತಹ ಯೋಧರು ಮತ್ತು ಅವರ ಕುಟುಂಬ ವರ್ಗದವರಿಗೆ 30% ಮೀಸಲಾತಿ ನೀಡುವಂತಹ ನಿಯಮ ಜಾರಿಯಲ್ಲಿದೆ. ಈ ನಿಯಮವನ್ನು ಆಗಿನ ಬಾಂಗ್ಲಾದ ಅಧ್ಯಕ್ಷರಾಗಿದ್ದಂತಹ ಶೇಖ್ ಮುಜಿಬುರ್ ರೆಹಮಾನ್ ಅವರೇ ಜಾರಿಗೆ ತಂದಿದ್ದರು. ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನ ಬಾಂಗ್ಲಾದೇಶದ ಪಿತಾಮಹ ಅಂತ ಕರೆಯಲಾಗುತ್ತೆ. ಏಕೆಂತಂದರೆ ಬಾಂಗ್ಲಾದೇಶದ ಹುಟ್ಟಿಗೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಹೋರಾಟ ಕಾರಣ. ಇವರ ಹೋರಾಟದ ಫಲವಾಗಿಯೇ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಬಾಂಗ್ಲಾದೇಶ ಎಂಬ ಹೊಸ ದೇಶ ಉದಯವಾಯಿತು. ಬಾಂಗ್ಲಾದೇಶ ಉದಯವಾಗಲಿಕ್ಕೆ ಭಾರತ ಮತ್ತು ಭಾರತದ ಸೇನೆ ಕೂಡ ಯುದ್ಧವನ್ನು ಪಾಕಿಸ್ತಾನದ ವಿರುದ್ಧ ನಡೆಸಿತ್ತು. ಇದರ ಪರಿಣಾಮವಾಗಿಯೇ ಬಾಂಗ್ಲಾದೇಶ ಎಂಬ ಹೊಸ ದೇಶ 1971ರಲ್ಲಿ ಭಾರತದ ಪಕ್ಕದಲ್ಲೇ ಹುಟ್ಕೊಂಡಿತು. ಮುಖ್ಯವಾಗಿ ಈಗ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಕಳೆದ 5 ಅವಧಿಗಳಿಂದ ಪ್ರಧಾನಿಯಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಆದರೆ 2018ರಲ್ಲಿ ದೇಶದಲ್ಲಿ ಯುವಜನತೆ ಈ ಸೇನೆಯ ನಿವೃತ್ತ ಯೋಧರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ 30% ಮೀಸಲಾತಿ ನೀಡೋದ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದರು. ಇದರ ಪರಿಣಾಮವಾಗಿಯೇ ಶೇಖ್ ಹಸೀನಾ ಈ ಮೀಸಲಾತಿಯನ್ನು ರದ್ದುಪಡಿಸೋದಾಗಿ ಘೋಷಣೆಯನ್ನು ಮಾಡಿದರು. ಆದರೆ ಬಳಿಕ ನಿವೃತ್ತ ಯೋಧರು ಮತ್ತು ಅವರ ಕುಟುಂಬ ವರ್ಗ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಹೈಕೋರ್ಟ್ ಮತ್ತೆ ಈ 30% ಮೀಸಲಾತಿಯನ್ನು ಸರ್ಕಾರಿ ಉದ್ಯೋಗಗಳಲ್ಲಿ ನಿವೃತ್ತ ಯೋಧರು ಮತ್ತು ಅವರ ಕುಟುಂಬ ವರ್ಗದವರಿಗೆ ನೀಡಬೇಕು ಅಂತೇಳಿ ಆದೇಶವನ್ನು ಮಾಡಿತ್ತು. ಆದರೆ ಇದರ ವಿರುದ್ಧವೂ ಕೂಡ ಜನ ಹೋರಾಟವನ್ನು ನಡೆಸಿದರು. ಮುಖ್ಯವಾಗಿ ದೇಶದಲ್ಲಿ ಮೆರಿಟ್ ಆಧಾರಿತ ನೇಮಕಾತಿ ನಡೀಬೇಕು, ಈ ಮೀಸಲಾತಿ ಆಧಾರದಲ್ಲಿ ಉದ್ಯೋಗಗಳನ್ನು ನಿವೃತ್ತ ಯೋಧರ ಕುಟುಂಬ ವರ್ಗದವರಿಗೆ ಮತ್ತು 3ನೇ ತಲೆಮಾರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ನೀಡುವಂಥದ್ದು ಸರಿಯಲ್ಲ ಅಂತೇಳಿ ಬಾಂಗ್ಲಾದೇಶದ ಯುವಜನತೆ ಬೀದಿಗಿಳಿದು ಹೋರಾಟವನ್ನು ನಡೆಸಿದರು. ಇದರ ಪರಿಣಾಮವಾಗಿಯೇ ಬಾಂಗ್ಲಾದೇಶದಲ್ಲಿ ಹೈಕೋರ್ಟ್ 56% ಹುದ್ದೆಗಳನ್ನು ನಿವೃತ್ತ ಯೋಧರ ಕುಟುಂಬ ವರ್ಗದವರಿಗೆ ನೀಡಲಿಕ್ಕೆ ತೀರ್ಪನ್ನು ಕೊಟ್ಟಿತ್ತು. ಇದರ ವಿರುದ್ಧವೂ ಕೂಡ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತು. ಇದರಿಂದಾಗಿಯೇ ಸಾಕಷ್ಟು ಅಶಾಂತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಯಿತು. ಮುಖ್ಯವಾಗಿ ಅಂತಿಮವಾಗಿ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಮಧ್ಯಪ್ರವೇಶವನ್ನು ಮಾಡಿತ್ತು. ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ನಿವೃತ್ತ ಯೋಧರ ಕುಟುಂಬ ವರ್ಗಕ್ಕೆ ಸರ್ಕಾರಿ ಉದ್ಯೋಗದಲ್ಲಿ 30% ಇದ್ದಂಥ ಮೀಸಲಾತಿಯನ್ನು 7%ಕ್ಕೆ ಇಳಿಸಿತ್ತು. ಉಳಿದ 93% ಸರ್ಕಾರಿ ಹುದ್ದೆಗಳನ್ನು ಮೆರಿಟ್ ಆಧಾರದ ಮೇಲೇ ನೇಮಕ ಮಾಡಬೇಕು ಅಂತ ಅಂತಿಮ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಬಳಿಕ ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರುದ್ಧ ನಡೀತಾ ಇದ್ದಂಥ ಹೋರಾಟ ನಿಲ್ಲಬೇಕಾಗಿತ್ತು. ಸ್ವಲ್ಪ ದಿನಗಳ ಮಟ್ಟಿಗೆ ಮೀಸಲಾತಿ ವಿರುದ್ಧದ ಹೋರಾಟವನ್ನು ಬಾಂಗ್ಲಾದೇಶದ ಯುವಜನತೆ ಸ್ಥಗಿತಗೊಳಿಸಿದರು. ಆದರೆ ಶೇಖ್ ಹಸೀನಾ ಅವರ ಧೋರಣೆಗಳು, ಮಾತುಗಳು ಬಾಂಗ್ಲಾದೇಶದ ಯುವಜನತೆಯನ್ನು ಕೆರಳಿಸಿದವು. ಜೊತೆಗೆ ಮೀಸಲಾತಿ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿದ್ದವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಜೈಲಿಗೆ ಕಳಿಸಿದಂತಹ ಯುವಜನತೆಯನ್ನು ಬಿಡುಗಡೆ ಮಾಡಲಿಕ್ಕೆ ಶೇಖ್ ಹಸೀನಾ ಸರ್ಕಾರ ಹಿಂದೇಟನ್ನು ಹಾಕಿತ್ತು. ಜೊತೆಗೆ ಬಾಂಗ್ಲಾದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ತೀವ್ರವಾಗಿತ್ತು. ಬಾಂಗ್ಲಾದೇಶದ ಒಟ್ಟು ಜನಸಂಖ್ಯೆನೇ 17 ಕೋಟಿ. ಈ 17 ಕೋಟಿಯ ಪೈಕಿ 3.2 ಕೋಟಿ ಜನ ನಿರುದ್ಯೋಗಿಗಳಾಗಿದ್ದಾರೆ. ಜೊತೆಗೆ ಬಾಂಗ್ಲಾದೇಶದಲ್ಲಿ ಭ್ರಷ್ಟಾಚಾರ ಕೂಡ ಭಾರಿ ಪ್ರಮಾಣದಲ್ಲಿತ್ತು. ಇದು ಕೂಡ ಯುವಜನತೆಯನ್ನು ಕೆರಳಿಸಿತ್ತು. ಜೊತೆಗೆ ಹಣದುಬ್ಬರ ಕೂಡ ಏರಿಕೆಯಾಗಿದೆ. ಇದರಿಂದಾಗಿ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಆಗದಂಥ ಪರಿಸ್ಥಿತಿ ಬಾಂಗ್ಲಾದೇಶದ ಜನರಿಗೆ ನಿರ್ಮಾಣ ಆಗಿದೆ. ಜೊತೆಗೆ ಶೇಖ್ ಹಸೀನಾ ಅವರು ಭಾರತದೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ರು. ಆದರೆ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆ ಕೂಡ ಬೆಳೀಲಿಕ್ಕೆ ಆರಂಭ ಆಗಿತ್ತು. ಇವೆಲ್ಲವೂ ಕೂಡ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಆಕ್ರೋಶ ತೀವ್ರಗೊಳ್ಳಲಿಕ್ಕೆ ಕಾರಣ ಆಯಿತು. ಇದರ ಪರಿಣಾಮವಾಗಿಯೇ ಕಳೆದ 1 ತಿಂಗಳಿಂದ ಬಾಂಗ್ಲಾದೇಶದ ಯುವಜನತೆ ಬಾಂಗ್ಲಾದಲ್ಲಿ ಬೀದಿಗಿಳಿದು ಮೀಸಲಾತಿಯ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ರು. ಸುಮಾರು 4 ಲಕ್ಷದಷ್ಟು ಜನ ಮೀಸಲಾತಿ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಬ್ಲೂಮ್ಬರ್ಗ್ ಅಂದಾಜನ್ನು ಮಾಡಿ ವರದಿಯನ್ನು ಕೂಡ ಮಾಡಿದೆ. ಮುಖ್ಯವಾಗಿ ಬಾಂಗ್ಲಾದೇಶದ ಬೇರೆ ಬೇರೆ ಸಮಸ್ಯೆಗಳ ಕಾರಣದಿಂದಾಗಿಯೇ ಯುವಜನತೆ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶವನ್ನು ಬೀದಿಗಿಳಿದು ವ್ಯಕ್ತಪಡಿಸ್ತಾ ಇದ್ರು. ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಪ್ರಧಾನಿ ಶೇಖ್ ಹಸೀನಾ ಅವರು ಈ ಮೀಸಲಾತಿ ವಿರೋಧಿ ಹೋರಾಟಗಾರರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರು. ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಮತ್ತು ಕಟು ಶಬ್ದಗಳಲ್ಲಿ ಟೀಕೆಯನ್ನು ಕೂಡ ಮಾಡಿದರು. ಸೇನೆಯ ನಿವೃತ್ತ ಯೋಧರ ಕುಟುಂಬ ವರ್ಗಕ್ಕೆ ಮೀಸಲಾತಿಯನ್ನು ನೀಡದೆ ಬೇರೆ ಇನ್ಯಾರಿಗೆ ಮೀಸಲಾತಿಯನ್ನು ಕೊಡಬೇಕು, ರಜಕಾರರಿಗೆ ಮೀಸಲಾತಿಯನ್ನು ಕೊಡಬೇಕಾ? ರಜಕಾರರು ಅಂದರೆ ಬಾಂಗ್ಲಾದೇಶದ ಜನರ ವಿರುದ್ಧ ದೌರ್ಜನ್ಯವನ್ನು ನಡೆಸಿದಂತಹ ಪಾಕಿಸ್ತಾನದ
ಪ್ಯಾರಾಮಿಲಿಟರಿ ಪಡೆಯ ಯೋಧರನ್ನ ರಜಾಕಾರರು ಅಂತ ಕರೆಯಲಾಗುತ್ತೆ. ಈ ರಜಾಕಾರರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕಾ? ನಮ್ಮ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿರ್ತಕ್ಕಂತಹ ರಜಾಕಾರರಿಗೆ ಮೀಸಲಾತಿಯನ್ನು ಕೊಡಬೇಕು ಅಥವಾ ಸೇನೆಯ ಯೋಧರ ಕುಟುಂಬ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಶೇಖ್ ಹಸೀನಾ ಅವರು ಕೇಳಿದರು. ಜೊತೆಗೆ ಮೀಸಲಾತಿ ವಿರೋಧಿ ಹೋರಾಟಗಾರರನ್ನ ಟೆರರಿಸ್ಟ್ಗಳು ಅಂತ ಕೂಡ ಕರೆದಿದ್ರು. ಇದು ಮೀಸಲಾತಿ ವಿರೋಧಿ ಹೋರಾಟಗಾರರನ್ನ ಮತ್ತು ಬಾಂಗ್ಲಾದೇಶದ ಯುವಜನತೆಯನ್ನು ತೀವ್ರವಾಗಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ರೊಚ್ಚಿಗೇಳುವಂತೆ ಮಾಡಿತ್ತು. ಇದರಿಂದಾಗಿಯೇ ಹೋರಾಟ ತೀವ್ರವಾಯಿತು. ಈ ಹೋರಾಟದ ಸಂದರ್ಭದಲ್ಲೇ ಪೊಲೀಸರು ಕೂಡ ಯುವಜನತೆಯ ವಿರುದ್ಧ ಲಾಠಿ ಚಾರ್ಜನ್ನು ನಡೆಸಿದರು, ಗೋಲಿಬಾರನ್ನು ನಡೆಸಿದರು. ಇದರ ಪರಿಣಾಮವಾಗಿಯೇ ಕಳೆದ 1 ತಿಂಗಳ ಅವಧಿನಲ್ಲೇ 300 ಮಂದಿ ಒಟ್ಟಾರೆ ಬಾಂಗ್ಲಾದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಯುವಜನತೆ ಕೂಡ ಸೇರಿದ್ದಾರೆ, ಪೊಲೀಸರು ಮತ್ತು ಭದ್ರತಾ ಪಡೆಯ ಯೋಧರು ಕೂಡ ಸೇರಿದ್ದಾರೆ. ಹೀಗಾಗಿ ಒಂದು ಹಿಂಸಾಚಾರ ತೀವ್ರ ಸ್ವರೂಪವನ್ನು ತಾಳಿತ್ತು. ಕೊನೆಗೆ ಢಾಕಾದಲ್ಲಿ ಜನ ತೀವ್ರವಾಗಿ ಹೋರಾಟವನ್ನು ನಡೆಸಿ ಪ್ರಧಾನಿ ನಿವಾಸಕ್ಕೂ ಕೂಡ ಇವತ್ತು ಮುತ್ತಿಗೆಯನ್ನು ಹಾಕಿದರು. ಈ ವೇಳೆಯಲ್ಲೇ ಸೇನೆ ಕೂಡ ಅಂತಿಮವಾಗಿ ದೇಶದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೋಸ್ಕರ ಮಧ್ಯಪ್ರವೇಶವನ್ನು ಮಾಡಿತ್ತು. ಇವತ್ತು ಅಂತಿಮವಾಗಿ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವರಿಗೆ ಕೇವಲ 45 ನಿಮಿಷಗಳಲ್ಲಿ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಡೆಡ್ಲೈನನ್ನು, ಗಡುವನ್ನು ಸೇನೆ ಶೇಖ್ ಹಸೀನಾ ಅವರಿಗೆ ನೀಡಿತ್ತು. ಅದೇ ರೀತಿಯಲ್ಲಿ ಇವತ್ತು 45 ನಿಮಿಷಗಳ ಒಳಗಾಗಿಯೇ ಶೇಖ್ ಹಸೀನಾ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಬಳಿಕ ಢಾಕಾದಿಂದನೇ ಸೇನಾ ಹೆಲಿಕಾಪ್ಟರ್ನಲ್ಲೇ ಭಾರತದತ್ತ ಬಂದಿದ್ದಾರೆ. ಈಗ ಭಾರತಕ್ಕೆ ಬಂದಿರತಕ್ಕಂಥ ಶೇಖ್ ಹಸೀನಾ ಭಾರತದಲ್ಲೇ ಉಳ್ಕೊಳ್ತಾರಾ ಇಲ್ವೇ ಲಂಡನ್ಗೆ ಹೋಗ್ತಾರಾ ಅನ್ನತಕ್ಕಂಥ ಕುತೂಹಲ ಇದೆ. ಈ ಶೇಖ್ ಹಸೀನಾ ಅವರ ಸೋದರಿ ಶೇಖ್ ರೆಹನಾ ಈಗಾಗಲೇ ಇಂಗ್ಲೆಂಡ್ನ ನಾಗರಿಕತ್ವವನ್ನು ಪಡೆದಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಶೇಖ್ ಹಸೀನಾ ಅವರು ಕೂಡ ಇಂಗ್ಲೆಂಡ್ಗೆ ಹೋಗ್ಬೋದು ಅನ್ನುವ ಚರ್ಚೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಶೇಖ್ ಹಸೀನಾ ಅವರು ಇನ್ನೂ ಕೂಡ ಭಾರತದಲ್ಲಿ ಆಶ್ರಯವನ್ನು ಕೋರಿಲ್ಲ. ಹೀಗಾಗಿ ಈಗ ಭಾರತ ಸರ್ಕಾರ ಶೇಖ್ ಹಸೀನಾ ಅವರಿಗೆ ಆಶ್ರಯವನ್ನು ಕೊಡುತ್ತಾ ಇಲ್ವೇ ಶೇಖ್ ಹಸೀನಾ ಅವರು ಈಗ ಒಂದು ಆಶ್ರಯವನ್ನು ಕೋರಿ ಲಂಡನ್ಗೆ ಹೋಗ್ತಾರಾ ಹೇಗೆ ಅನ್ನತಕ್ಕಂಥದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ಈಗ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಮಾಡಲಿಕ್ಕೆ ಬಾಂಗ್ಲಾದೇಶದ ಸೇನೆ ಮುಂದಾಗಿದೆ. ಅಲ್ಲಿನ ವಿರೋಧ ಪಕ್ಷಗಳು ಮತ್ತು ಆಡಳಿತಾರೂಢ ಅವಾಮಿ ಲೀಗ್ನ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಒಂದು ಮಧ್ಯಂತರ ಸರ್ಕಾರವನ್ನು ನಾವು ರಚನೆ ಮಾಡ್ತೇವೆ, ಜನ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು, ಪ್ರತಿಭಟನೆಯಿಂದ ಹಿಂಸಾಚಾರದಿಂದ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತೇಳಿ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಕೂಡ ದೇಶದ ಜನರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ. ಈಗ ಶೇಖ್ ಹಸೀನಾ ಅವರು ಕೂಡ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ದಯವಿಟ್ಟು ಸಹಕಾರವನ್ನು ನೀಡಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ದೇಶದ ಜನರಿಗೆ, ಯುವಜನತೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಮುಖ್ಯವಾಗಿ ಭಾರತದ ನೆರೆಹೊರೆಯ ದೇಶಗಳಲ್ಲಿ ಒಂದೊಂದು ರೀತಿಯಾದಂಥ ಬಿಕ್ಕಟ್ಟಿನ ಕಾರಣಗಳಿಂದಾಗಿ ಅರಾಜಕ ಸ್ಥಿತಿ, ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈಗ ಭಾರತ ಕೂಡ ಬಾಂಗ್ಲಾದೇಶದೊಂದಿಗೆ ಸುಮಾರು 4000 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ಈಗ ಗಡಿನಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. BSF DG ಅವರು ಕೂಡ ಈಗ ಪಶ್ಚಿಮ ಬಂಗಾಳಕ್ಕೆ ತೆರಳಿ ಬಾಂಗ್ಲಾದೇಶದ ಗಡಿನಲ್ಲಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಭಾರತ ಸರ್ಕಾರ ಮತ್ತು ಭಾರತದ ಸೇನೆ ಎರಡೂ ಕೂಡ ಬಾಂಗ್ಲಾದೇಶದ ಒಳಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಗಡಿನಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿ ಇವೆರಡರ ಮೇಲೂ ಕೂಡ ಈಗ ತೀವ್ರವಾದಂಥ ನಿಗಾವನ್ನು ವಹಿಸಿದ್ದಾರೆ. ಮುಖ್ಯವಾಗಿ ಈಗ ಬಾಂಗ್ಲಾದೇಶದಲ್ಲಿ ಏನೇ ಬೆಳವಣಿಗೆಗಳಾದರೂ ಕೂಡ ಅವು ಭಾರತದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತವೆ. ಹಾಗಾಗಿ ನೆರೆಹೊರೆಯ ದೇಶಗಳಲ್ಲಿ ಆಗ್ತಕ್ಕಂತಹ ಬೆಳವಣಿಗೆ ಬಗ್ಗೆ ಈಗ ಭಾರತ ಸರ್ಕಾರ ಮತ್ತು ಭಾರತ ಸೇನೆ ತೀವ್ರವಾದಂಥ ನಿಗಾವನ್ನು ಇರಿಸಿವೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.